ಎಸ್ ರಮೇಶ್ ಪುತ್ತಿಗೆ ಸರ್, ಈ ಚರ್ಚೆ ಶುರುವಾಗಿ ಒಂದು 8 ದಿವಸ ಆಯಿತು. 8 ದಿವಸದಲ್ಲಿ ನನಗೊಂದು ಖಚಿತ ಆಗಿರೋದೇನೆಂದರೆ, ಯಾವ ಕಾನೂನು ಕಂಪಲ್ಷನ್ ಮಾಡುವಂಥ ಕಾನೂನು ಸದ್ಯಕ್ಕಿಲ್ಲ ಅಂತ. ಬರ್ಬೋದು ಅಂಥದ್ದೊಂದು ಕಾನೂನು, ಕಾರ್ಯನಿರ್ವಹಿಸ್ತಾ ಇರುವ ಪ್ರತಿಯೊಂದು ಬಾಡಿ ಆಫ್ ಪೀಪಲ್ ಅನ್ನುವಂಥದ್ದು ರಿಜಿಸ್ಟರ್ ಆಗಲೇಬೇಕು ಅನ್ನುವ ಕಾನೂನು ಮುಂದೆ ಬರ್ಬೋದು. ಸದ್ಯಕ್ಕಂತೂ ಅಂಥದ್ದಿಲ್ಲ ಅಂತ ಅನ್ನಿಸ್ತಾ ಇದೆ. ಸರ್, ಮೊದಲನೇದಾಗಿ ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಹೇಳ್ತೇನೆ. 101 ವರ್ಷ ಆಗುತ್ತೆ ಈಗ ಸೆಪ್ಟೆಂಬರ್ 21ನೇ ತಾರೀಕಿಗೆ RSS ಹುಟ್ಟಿ. ಸೊ ಮೇನ್ ಕ್ವಶನ್ ತಾವು ಕೇಳ್ತಾ ಇರೋದು ರಿಜಿಸ್ಟ್ರೇಷನ್ ವಿಚಾರದಲ್ಲಿ. ರಿಜಿಸ್ಟ್ರೇಷನ್ನು ಮಾಡಬೇಕು ಅಂತ ಕಾನೂನಿಲ್ಲ. 19C ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ, ಯಾರು ಬೇಕಾದರೂ ಒಂದು ಗುಂಪು ಮಾಡ್ಕೊಳ್ಬೋದು, ಬಾಡಿ ಆಫ್ ಇಂಡಿವಿಜುವಲ್ಸು. ಅದು ರಿಜಿಸ್ಟರ್ ಮಾಡಬೇಕು ಅಂತಿಲ್ಲ. ಅದಕ್ಕೆ ಮೊದಲು ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾಲಿಟಿಕ್ಸಿಗೆ ಬರೋಣ ಫಸ್ಟು. ಓಕೆ. ಪಾಲಿಟಿಕ್ಸ್ನಲ್ಲಿ ಒಂದು ಪಕ್ಷಕ್ಕೆ ನಾನು ದುಡ್ಡು ಕೊಟ್ಟರೆ ಅದು ಎಕ್ಸೆಂಪ್ಷನ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬರುತ್ತೆ. ನಾನು ಕೊಟ್ಟರೆ ಕಂಡೀಷನ್ ಏನು ಅಂದರೆ, ರಿಜಿಸ್ಟರ್ಡ್ ಪಾರ್ಟಿಗೆ ಕೊಡಬೇಕು. BJPಗಿರ್ಬೋದು, ಕಾಂಗ್ರೆಸ್ಗಿರ್ಬೋದು, JDS ರಿಜಿಸ್ಟರ್ಡ್ ಪಾರ್ಟಿ. ಅನ್ರಿಜಿಸ್ಟರ್ಡ್ ಪಾರ್ಟಿ ಆದರೆ ನಾನು ದುಡ್ಡು ಕೊಟ್ಟರು 13A ಬೆನಿಫಿಟ್ ಇಲ್ಲ, ಅದು ನನಗೇನು ಬೆನಿಫಿಟ್ ಇಲ್ಲ. ಓಕೆ. ಅದೇ ರೀತಿ ಆ ಪಕ್ಷದವ್ರು ತೊಗೊತಾರಲ್ಲ, ಕೋರ್ಟ್ಗಟ್ಟಲೆ ದುಡ್ಡು ಕೊಡ್ಬೋದು, ಅಕೌಂಟ್ ಕೊಡಬೇಕಾದಿಲ್ಲ ಅವರು. ಎಸ್, ಅವ್ರಿಗೆ 80CC ನಲ್ಲಿ ಎಕ್ಸೆಂಪ್ಷನ್ ಇದೆ. ನೀವೇನು ಅಕೌಂಟ್ ಕೊಡಬೇಡಿ, ದುಡ್ಡೆಲ್ಲ ಬಾಚ್ಕೊಳ್ಳಿ, ಕೊಡಬೇಕಾದಿಲ್ಲ ನೀವು. ರಾಜಕೀಯ ಪಕ್ಷಕ್ಕಾದರೆ ಕಾನೂನು ಬೇಡ ನಮಗೆ. ನಾವು ಕಾನೂನು ಮಾಡ್ಕೊಂಡಿದ್ದೇವೆ, ನಾವೇನು ನಮಗೆ ಕೊಡಬೇಕಾದಿಲ್ಲ, ಇಟ್ಕೊತೇವೆ, ನಾವೇ ದುಡ್ಡು ಇಟ್ಕೊತೇವೆ. ನೀವು ಕೊಟ್ಟವ್ರಿಗೂ ಬೆನಿಫಿಟ್ ಕೊಡ್ತೇವೆ, ನಾವು ತೊಗೊಂಡವ್ರಿಗೂ ಬೆನಿಫಿಟ್ ಇದೆ, ನಾವೇನು ಅಕೌಂಟ್ ಕೊಡೋದಿಲ್ಲ. ಅದೇ RSSಗೆ ಯಾಕೆ ಅವ್ರು ಅಕೌಂಟ್ ಕೊಡಲ್ಲ? ದೊಡ್ಡ ಇಶ್ಯೂ ಮಾಡ್ತಾಯಿದ್ದಾರೆ. ಒಬ್ಬರು ಮಾತ್ರ ಇಲ್ಲಿ ನೀವು ಕಾನೂನು ಮಾಡಿ ಅದನ್ನು. ಓಕೆ, ನಮ್ಮ ಸ್ನೇಹಿತರು ಹೇಳಿದ್ರು, ಅವರು ದುಡ್ಡು ತಗೊಂಡು ಎಲ್ಲ ಏನಾಗ್ತಾಯಿದೆ ಅಂತ ಕೇಳಿದ್ರು. ಖಂಡಿತ ಎಸ್, ಐ ಆಮ್ ನಾಟ್ ಎನ್ RSS ಮ್ಯಾನ್, ಬಟ್ ಲೀಗಲಿ ನಾನು ಹೇಳೋದು, ಯಾರೇ ನಮ್ಮ ದೇಶದಲ್ಲಿ ಒಂದು ತಪ್ಪು ಮಾಡಿದ್ರು ದೇ ಕ್ಯಾನ್ ಬಿ ಕ್ವಶ್ಚನ್. ಯಾವುದು ನಿಮಗೆ ಇನ್ಕಮ್ ಟ್ಯಾಕ್ಸ್ ತಿಳಿಸೋಕ್ಕೆ ಧೈರ್ಯ ಇಲ್ವಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿಗೆ ಹೇಳಿ, ನೋಡಿ ಇವ್ರ ಕಾನೂನು ಪ್ರಕಾರ ಇವ್ರು ಅವ್ಯವಹಾರ ಆಗ್ತಾಯಿದೆ ಇಲ್ಲಿ ಅಂತ. ಅವ್ರು ಎಲ್ಲಿಗೆ ಬೇಕಾದ್ರೂ ರೈಡ್ ಮಾಡ್ತಾರೆ. ಅವರು ಇನ್ಕಮ್ ಟ್ಯಾಕ್ಸೇ ಬೇಕು. ಅವ್ರದೇ ಸರ್ಕಾರ ಇದೆ ಸರ್, ಈಗ ಎಲ್ಲಿ RSS ಮೇಲೆ ರೇಡ್ ಆಗೋಕ್ಕಾಗುತ್ತೆ ಸರ್? ಇಷ್ಟು ವರ್ಷ ಇತ್ತಲ್ಲ. ನಾವು 60 ವರ್ಷ ಕಾಂಗ್ರೆಸ್ ರೆಜಿಮ್ ಇತ್ತು, ಅವಾಗೇನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇರಲಿಲ್ವಾ? ಇವಾಗ ಬೇಡ. ಈ 14 ವರ್ಷದಲ್ಲಿ ಏನೂ ನಡೀಲಿಲ್ಲ, ತಗೊಳ್ಳಿ, ನಡೀಲಿಲ್ಲ. ಬಟ್ ಅದ್ರ ಮೊದಲಿತ್ತಲ್ಲ. ಆ್ಯಂಡ್ ಇನ್ನೊಂದು ನನ್ನ ಸ್ನೇಹಿತರು ಹೇಳಿದ್ರು, ಇದು ವಲ್ಲಭಾಯ್ ಪಟೇಲು ಈ ಥರದ್ದೆಲ್ಲ ಹೇಳಿದ್ರು. ನಂದು ರೆಸ್ಪೆಕ್ಟ್ ಇದೆ ಅವರಿಗೆ, ಖಂಡಿತ ರೆಸ್ಪೆಕ್ಟ್ ಇದೆ. ಅದೇ ಇನ್ನೊಂದು ನಮ್ಮ ರಾಷ್ಟ್ರಪಿತ ಒಂದು ಹೇಳಿದರು, ಒಂದು ಪಕ್ಷನ ಸ್ವಾತಂತ್ರ್ಯ ಬಂದ ತಕ್ಷಣ ಮುಚ್ಚಿಬಿಡಿ ಅಂದರು. ಅದನ್ನು ಯಾಕೆ ಮುಚ್ಚಲಿಲ್ಲ? ಹೇಳೋರು ಹೇಳ್ತಾರೆ, ಅದನ್ನು ನಾವು ಒಂದು ಬೆಲೆ ಕೊಡಬೇಕಷ್ಟೇ ವಿನ ರೆಸ್ಪೆಕ್ಟ್ ಕೊಡಬೇಕು, ಅಲ್ಲಿಗೆ ನಿಲ್ಲಿಸಬೇಕು. ಅದ್ರ ವಿಚಾರ ಚರ್ಚೆ ಮಾಡೋದಿಲ್ಲ. ಅವ್ರು ಹೇಳಿದ್ರು ನೀವು ಯಾಕೆ ಮಾಡ್ತಾಯಿಲ್ಲ, ಇವ್ರು ಹೇಳಿದ್ರು. ಎಲ್ಲರದಕ್ಕೂ ಕನ್ನಡಲ್ಲಿ ಯಾವಾಗಲೂ ಒಂಥರ ಹೇಳ್ತಾರಲ್ಲ, ಡೋಂಟ್ ಹಿಟ್ ಎಸ್ ಫ್ರಮ್ ಎ ಗ್ಲಾಸ್ ಹೌಸ್ ಅಂತ. ನೀವು ಸೊ ತಾವು ಹೇಳ್ತಾ ಇರೋದು, ಸಂವಿಧಾನವೇ ಅವಕಾಶ ಕೊಡುತ್ತೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಒಂದು ಗುಂಪು ಮಾಡಿಕೊಳ್ಳಬಹುದು. RSS ಏನೇನು ಚಟುವಟಿಕೆಗಳನ್ನು ಮಾಡುತ್ತಾ ಎಲ್ಲ ಚಟುವಟಿಕೆಗಳನ್ನು ಮಾಡುವುದಕ್ಕೂ ಅವಕಾಶ ಇದೆ. ಏನು ಬೇಕಾದ್ರೂ ಆದರೆ ಗುರುದಕ್ಷಿಣೆ ಅಂತ ತಗೊಳ್ತಾರೆ ಸರ್, ಅದು ಎಷ್ಟು ಬರುತ್ತೆ, ಏನು ಕಥೆ, ಅದರ ಲೆಕ್ಕ? ಗುರುದಕ್ಷಿಣೆ ನೀವು ಕೊಡಲೇಬೇಕು ಅಂತ ಇಷ್ಟದಲ್ಲಿ ಕೊಡೋರು ಕೊಡ್ತಾರೆ, ಕೊಡದೇ ಇರೋರು ಇರ್ಬೋದು. ಈಗ ನಾನೊಬ್ಬ ಟೀಚರ್ ಹತ್ರ ಹೋಗ್ತೇನೆ, ಟೀಚರ್ ಹತ್ರ ಪಾಠ ಹೇಳ್ಕೊಡ್ತಾರೆ. ಸರ್, ನಮ್ಮ ಮಹಾಭಾರತದಲ್ಲಿ ಹೇಳಿದೆ, ಬೆರಳು ಕತ್ತರಿಸಿ ಕೊಟ್ಟರು ಗುರುದಕ್ಷಿಣೆ ಅಂತ. ತಗೊಂಡ್ರು ಬಿಡಿ, ತಗೊಂಡ್ರು ಕೇಳಿದ್ದಕ್ಕೆ ತಗೊಂಡ್ರು. ಸೊ ಆ ಲೆವೆಲ್ನ ನಮ್ಮ ನಮ್ಮ ಕಥೆದೆಲ್ಲ ನೋಡಿದ್ರೆ ಇದೆ. ಆ ರೀತಿ ಇದ್ದಾಗ ಗುರುದಕ್ಷಿಣೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಗುರುದಕ್ಷಿಣೆ ತೊಗೊಂಡಿದ್ದನ್ನು ನೀವು ಟ್ಯಾಕ್ಸ್ ಅಂಡರ್ಗೆ ಬರೋದಿಲ್ವಾ? ಯಾರು ತೊಗೊಂಡಿದ್ದಾರೋ, ಸಪೋಸ್ RSS ಇಂಡಿವಿಜುವಲ್ ಆಗಿ ಅವರು ಟ್ಯಾಕ್ಸಿಗೆ ಬರ್ತಾರೆ, ಯಾಕಸ್ ಇಟ್ ಇಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಸೊ ಆ್ಯಸ್ ಎನ್ ಇಂಡಿಪೆಂಡೆಂಟ್ ಪರ್ಸನ್ ಯಾರು ನಾವು ಇಷ್ಟು ದುಡ್ಡು, ಈಗ ಸಪೋಸ್ 1 ಲಕ್ಷ ಕೊಡ್ತಾರೆ ಅಥವಾ 10 ಜನ ಕೊಡ್ತಾರೆ, 10 ಜನ ಕೊಟ್ಬಿಟ್ಟು ನಾವು ಈ ಥರ ಅವ್ರಿಗೆ ಕೊಟ್ಟಿದ್ದೇವೆ, ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಹೇಳಿದ್ರೆ, ದಟ್ ಕಮ್ಸ್ ಅಂಡರ್ ಇನ್ಕಮ್ ಟ್ಯಾಕ್ಸ್. ಇಂಡಿವಿಜುವಲ್ ಆಗಿ. ಆ್ಯಂಡ್ ಅವ್ರಿಗೆ ಏನೂ ಎಕ್ಸಂಪ್ಷನ್ ಇಲ್ಲ. ಈಗ ಅದೇ ನಾನು BJPಗೋ ಕಾಂಗ್ರೆಸ್ಗೋ ಏನಾದ್ರು ದುಡ್ಡು ಕೊಟ್ಟರೆ, ನಾನು ಅವ್ರಿಗೆ ಕೊಟ್ಟಿದ್ದೇನೆ, ನನಗೆ ಎಕ್ಸಂಪ್ಷನ್ ಕೊಡಿ ಅಂತ ಹೇಳ್ಬೋದು. 2000 ಪೊಲಿಟಿಕಲ್ ಪಾರ್ಟಿಗಳು ಯಾರಿಂದ ಎಷ್ಟು ದುಡ್ಡು ಬಂತು ಅಂತ ಹೇಳಬೇಕಾಗಿಲ್ಲ ಯಾರಿಗೂ. ಇಲ್ಲ,
ಅದು ಇದೆ. ಸೊ 80 ಸೊ ಆಶ್ಚರ್ಯ ಆಗುತ್ತೆ ಇದೆಲ್ಲ ಮಾಡ್ಕೊತಾರೆ. ಸೊ ವೆರಸ್ ಇವರು ಕೊಟ್ಟಿದ್ದನ್ನು ಓಕೆ ಫೈನ್, ನೀವು ಅಷ್ಟು ಟೆಸ್ಟ್ ಮಾಡಬೇಕು ಅಂತಿದ್ರೆ 10 ಜನ ಸೇರಿಸ್ಬಿಟ್ಟು ಇಲ್ಲಿ ಬಂದಿದ್ದಾರೆ 20 ಜನ ಇದ್ದಾರೆ, 20 ಜನನೂ 1 ಲಕ್ಷ ಕೊಡಲಿ RSSಗೆ, ಕೊಟ್ಬಿಟ್ಟು ಅವ್ರ ಅಕೌಂಟಿಗೆ ತೋರಿಸದೇ ಇದ್ದರೆ ದೆನ್ ಕ್ಯಾಚ್ ದೆನ್, ಆ ಥರ ಮಾಡಿ. ಅದು ಬಿಟ್ಬಿಟ್ಟು ಆ್ಯಂಡ್ ಮೇನ್ ಈಗ ಇಶ್ಯೂ ಬಂದಿರೋದೇನು ಅಂದರೆ, ಒಂದು ಸರ್ಕಾರ ನಡೆಸುವಾಗ ಮಂತ್ರಿಗಳು ಏನಿದ್ರು ಫಿಗರ್ ಹೆಡ್ ಅವರು, ಅವ್ರಿಗೇನೂ ಪವರ್ಸ್ ಇಲ್ಲ. ಕಂಟ್ರೋಲಿಂಗ್ ಪವರ್ಸ್ ಇದೆ ಅವ್ರಿಗೆ, ಬಟ್ ಪವರ್ಸ್ ಇಲ್ಲ ಅವ್ರಿಗೆ. ಓಕೆ, ಸರ್ಕಾರ ನಡೆಯೋದು ಯಾರ ಮುಖಾಂತರ? ಕಾರ್ಯದರ್ಶಿಗಳ ಮುಖಾಂತರ ನಡೆಯುತ್ತೆ. ಸೊ ಇವರು ನೀವು ಹೇಳಿದಾಗೇನೆ ಅವ್ರು ಬೀಗ್ರಲ್ಲ, ಅವ್ರಿಗೆ ಲೆಟ್ರ್ ಬರೆಯೋದ್ರ ಬದಲು ಕಾರ್ಯದರ್ಶಿಗಳು ಹೋಮ್ ಸೆಕ್ರೆಟರಿ ಬರೀಬೋದಾಗಿತ್ತು. ಈ ರೀತಿ ಆಗಿದೆ ಅಂತ ಆವಾಗ ಸರ್ಕಾರದ ಲೆಟ್ರ್ ಅಂತ ಆಗ್ತಾ ಇತ್ತು. ನಮ್ಮ ಹೈಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಸರ್ಕಾರ ಕೇಳ್ತಾ ಇರೋ ಪ್ರಶ್ನೆ ಇದು ಅಂದ್ರು. ಪ್ರಿಯಾಂಕ್ ಖರ್ಗೆ ಆಸ್ ಅನ್ ಇಂಡಿವಿಜುವಲ್ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ, ಸರ್ಕಾರ ಕೇಳ್ತಾ ಇದೆ. ಸರ್, ನಾನು ಇವತ್ತು ಇಲ್ಲಿ ಬಂದಿದ್ದೇನೆ, ಅಡ್ವೊಕೇಟ್ಸ್ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಿಲ್ಲ, ರಮೇಶ್ ಆಗಿ ಬಂದಿದ್ದೇನೆ. ರಮೇಶ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್, ಬಟ್ ನಾನು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಪರವಾಗೂ ಅಲ್ಲ ಅಥವಾ ಯಾವುದು ಗ್ರೂಪ್ ಪರವಾಗೂ ನಾವು ಬಂದಿಲ್ಲ ಇಲ್ಲಿ. ಓಕೆ, ಸೊ ಆ ರೀತಿ ಆಗಿದೆ. ಸೊ ಅಲ್ಲಿ ಅವರು ಕೊಡಬೇಕಾಗಿತ್ತು. ಸೊ ಇನ್ಫ್ಯಾಕ್ಟ್ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ, ನಮ್ಮ ಹೈಕೋರ್ಟ್ದ ಒಂದು ಜಜ್ಮೆಂಟ್ ಇದೆ, ಚೆನ್ನೇಗೌಡ ವರ್ಸಸ್ TMC ಅಂತ ಹೇಳಿ. ಅಲ್ಲೇನಾಯಿತು ಅಂದರೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ಯಾರಿಗೆ, ಇದು ನೋ ಕಾನ್ಫಿಡೆನ್ಸ್ ಮೋಷನ್ಗೆ. ಚೆನ್ನೇಗೌಡ ಅನ್ನೋರಿಗೆ ಚೆನ್ನೇಗೌಡ ಪ್ರೆಸಿಡೆಂಟ್ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳಿ ಇಶ್ಯೂ ಮಾಡಿದ್ರು. ಹೈಕೋರ್ಟ್ ಹ್ಯಾಸ್ ಹೆಲ್ಡ್ ಇಟ್ ಈಸ್ ನಾಟ್ ಎ ನೋಟಿಸ್ ಟು ಪ್ರೆಸಿಡೆಂಟ್ TMC, ಇಟ್ ಈಸ್ ಎ ನೋಟಿಸ್ ಟು ಚೆನ್ನೇಗೌಡ. ಸೊ ಅದೇ ರೀತಿ ನಾಳೆ ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ಬೇಡ, ಹೋಮ್ ಸೆಕ್ರೆಟ್ರಿ ಅವರು ನನಗೆ ಒಂದು ನೋಟಿಸ್ ಕೊಡ್ತಾರೆ. ಓಕೆ, ಹೋಮ್ ಸೆಕ್ರೆಟ್ರಿಯಿಂದ ನೋಟಿಸ್ ಬಂದರೆ ಒಂದು, ಅನಂತ್ ಹೋಮ್ ಸೆಕ್ರೆಟರಿ ಅಂತ ಬಂದರೆ ಇನ್ನೊಂದು, ವ್ಯತ್ಯಾಸ ಇದೆ. ಇದು ಕಾನೂನು ಸೆಟ್ಲ್ ಆಗಿರೋದು. ಅಂಥದ್ರಲ್ಲಿ ಇವರು ಒಂದು ವಿಚಾರ ಒಂದು ಸುಮ್ಮನೆ ಹೇಳ್ತಾರಲ್ಲ, ಜನಗಳ ತಲೆಯಲ್ಲಿ ಒಂದು ಹುಳ ಬಿಟ್ಟಿದ್ದಷ್ಟೇ ಇದು. ಫಸ್ಟ್ ಗೋಲ್ ಅಚೀವ್ಡ್. ಜನರಲ್ಲಿ RSSನ ಬಗ್ಗೆ ಒಂದು ಸಂಶಯ ಭಾವನೆಯನ್ನು ಮೂಡಿಸಬೇಕಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇಂಥ ನಿಮ್ಮಂಥವರಿಂದ ಜನಗಳಿಗೆ ಕರೆಕ್ಟ್ ಪಿಕ್ಚರು ಗೊತ್ತಾಗ್ತಾ ಇದೆ, ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ. ಎಸ್, ಡೌಟ್ ಬಂತು, ಹೌದಲ್ಲ ಯಾಕೆ ಇವರು ಮಾಡ್ತಾ ಇಲ್ಲ, ದುಡ್ಡು ತೊಗೊತಾರೆ ಅಕೌಂಟ್ ಕೊಡಲಿಲ್ಲ. ಎಸ್, ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟೆ ನಾನೀಗ, ಮಾಡಿ ಅದನ್ನು ಟೆಸ್ಟ್ ಮಾಡಿ. ಅಥವಾ ಅವ್ರು ರಿಜಿಸ್ಟರ್ ಆಗಬೇಕು, ರಿಜಿಸ್ಟರ್ ಆಗಬೇಕು ಅಂತ ಇಲ್ಲವೇ ಇಲ್ಲ. ರಿಜಿಸ್ಟರ್ ಆಗಬೇಕು ಅಂದರೆ 7 ಜನ ಮಿನಿಮಮ್ ಇರಬೇಕು. 7 ಜನಕ್ಕಿಂತ ಜಾಸ್ತಿ ಇದ್ದರೆ ರಿಜಿಸ್ಟರ್ ಮಾಡಬಹುದು, ಮಾಡಲೇಬೇಕು ಅಂತಿಲ್ಲ. ಓಕೆ, ಅಂತ. ಓಕೆ ಓಕೆ ರಮೇಶ್ ಪುತ್ಗೆ ಅವರೇ, ಲೀಗಲಿ ಕಾನ್ಸ್ಟಿಟ್ಯೂಷನಲ್ಲಿ ನೋಂದಣಿ ಮಾಡಬೇಕಾಗಿರೋದು ಕಡ್ಡಾಯವಲ್ಲ, ಅಕ್ಸೆಪ್ಟೆಡ್. ಎಸ್, ಅನೇಕ ತಜ್ಞರು ಪತ್ರಿಕೆಗಳಲ್ಲಿ ಆರ್ಟಿಕಲ್ ಬರೀತಿದ್ದಾರೆ, ಅಕ್ಸೆಪ್ಟೆಡ್. ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ ಇಷ್ಟು ದೊಡ್ಡ ಸಂಸ್ಥೆ? ಖಂಡಿತ ಮಾಡಕೂಡ್ದು ಅಂತ ಹೇಳ್ತೇನೆ. ಮಾಡಕೂಡ್ದು? ಎಸ್, ನೋಂದಣಿ ಮಾಡಿಸ್ಕೂಡ್ದು ಅಂತ. ಯಾಕೆಂದರೆ ಈಗ ನೀವೇ ಹೇಳಿದ್ರಿ ಅಲ್ಲಿ ಕೇಂದ್ರ ಸರ್ಕಾರ ನಿಮ್ಮದಿದೆ ಅಥವಾ ಇಲ್ಲಿ ಇವ್ರದ್ದು ಸರ್ಕಾರ ಇದೆ ಅಂತ. ಸರ್, ನಮ್ಮದು ಒಂದು ಸರ್ಕಾರ ಇದ್ದರೆ ಸೆಕ್ಷನ್ 27 ಆಫ್ ದ ಸೊಸೈಟೀಸ್ ಆ್ಯಕ್ಟ್ ಪ್ರಕಾರ ಇವತ್ತು ನೋಟಿಸ್ ಇಶ್ಯೂ ಮಾಡಿದಾರಲ್ಲ, ನಾಳೆ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡ್ಬೋದು, ಇವ್ರನ್ನ RSS ಇದನ್ನು ಟೇಕ್ ಓವರ್ ಮಾಡ್ಬೋದು. ಸೊ ಆ ಲೆವೆಲ್ಗೆ ಹೋಗ್ಬೋದು. ಇವತ್ತು ಅವ್ರಿಗೆ ಯಾಕೆಂದ್ರೆ ಅವ್ರನ್ನ ಮುಟ್ಟಕ್ಕೆ ಆಗ್ತಾ ಇಲ್ಲ ಇವ್ರಿಗೆ, ಸರ್ಕಾರದವ್ರಿಗೆ ಮುಟ್ಟಕ್ಕೆ ಆಗ್ತಾ ಇರೋದ್ರಿಂದ ನಿಮ್ಮನ್ನು ಯಾಕೆ ಒಂಥರ ಇನ್ವೈಟ್ ಮಾಡ್ತಾ ಇರೋದು, ಬನ್ನಿ ನೀವು ನಮ್ಮ ಕೈಗೆ ಸಿಕ್ಕಾಕೊಳ್ಳಿ. ನೋ, ನಾವು ಸಿಕ್ಕಾಕೊಳ್ಳಲ್ಲ. ನಾವು ಇನ್ ದ ಸೆನ್ಸ್ RSSನವ್ರ ಪರವಾಗಿ ಹೇಳಬೇಕಾದ್ರೆ ಅವರು ಸಿಕ್ಕಾಕೊಳ್ಳೋದಿಲ್ಲ. ಯಾಕೆಂದ್ರೆ ಸಿಕ್ಕಾಕೊಂಡ್ರೆ ನಾವು ತಪ್ಪು ಮಾಡಿದ್ರೆ ನೀವು ಹಿಡೀರಿ, ನಿಮಗೆ ಯಾವ ಕಾನೂನು ಇದೆಯೋ ಅದ್ರ ಪ್ರಕಾರ ಹಿಡೀರಿ. ನಾವು ತಪ್ಪು ಮಾಡ್ದೇನೆ ಯಾರೋ ಒಬ್ರು ನಿಮಗೆ ತಂದು ಚೂ ಬಿಟ್ರೆ ನೀವು ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.